ಮೈಸೂರು ನಗರಾಭಿವೃದ್ಧಿ ಯೋಜನೆ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಉದ್ಯಮಿಗಳಾದ ಎಚ್.ಎನ್. ವಿಜಯಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿಕೊಂಡರು. ನಗರದ ಗುಂಡ್ಲುಪೇಟೆ ರಸ್ತೆಯಲ್ಲಿರುವ ಶ್ರೀ ಬಣ್ಣಾರಿ ಅಮ್ಮನ ದೇವಸ್ಥಾನದ ಪೂಜೆ ಸಲ್ಲಿಸಿ ಅಭಿಮಾನಿ ಬಳಗ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡರು. ಅವರಿಗೆ ಅಭಿಮಾನಿಗಳು ದೊಡ್ಡ ಗಾತ್ರದ ಮೈಸೂರು ಪೇಟ ಧರಿಸಿ ಶಾಲು ಹೊದಿಸಿ ಗುಲಾಬಿ ಹೂವಿನ ಹಾರ ಹಾಕಿ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು. ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಬಾಗಳಿ ರೇವಣ್ಣ ಮಾತನಾಡಿ, ಎಚ್.ಎನ್. ವಿಜಯಕುಮಾರ್ ಅವರು ಮೂಢಾಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿ ಜನಪರ ಕೆಲಸ ಮಾಡಿದ್ದಾರೆ. ಅವರಿಗೆ ಭಗವಂತ ಹೆಚ್ಚಿನ ಆರೋಗ್ಯ ಆಯಸ್ಸು ಕರುಣಿಸಲಿ. ಮುಂದಿನ ದಿನಗಳಲ್ಲಿ ಯಾವುದಾದರೂ ಒಂದು ಕ್ಷೇತ್ರದ ಟಿಕೆಟ್ ದೊರೆತು ಶಾಸಕರಾಗಿ ಜನಸೇವೆ ಮಾಡುವಂತಾಗಲಿ ಎಂದು ಆಶಿಸಿದರು. ಅವಕಾಶ ಸಿಕ್ಕರೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಖಚಿತ. ಸನ್ಮಾನ ಸ್ವೀಕರಿಸಿದ ಎಚ್.ಎನ್. ವಿಜಯಕುಮಾರ್ ಮಾತನಾಡಿ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವಕಾಶ ಸಿಕ್ಕರೆ ಯಾವುದಾದರೊಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತೇನೆ. ಅಭಿಮಾನಿಗಳು ಬಯಸಿದರೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಅವಕಾಶ ಸಿಕ್ಕರೆ ಅಭಿಮಾನಿಗಳ ತೀರ್ಮಾನದಂತೆ ಚಾಮರಾಜನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಾಗಿ ಇಂಗಿತ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಎಚ್.ಎನ್. ವಿಜಯಕುಮಾರ್, ಅಭಿಮಾನಿ ಬಳಗದ ಅಧ್ಯಕ್ಷ ರಾಜೇಂದ್ರ ರಘುಮೇಸ್ತ್ರಿ, ಮಾದೇಶ್ ಉಪಾರ್, ಕೆಂಪರಾಜು, ಗೋವಿಂದ ಶೆಟ್ಟಿ, ಎರಿಸ್ವಾಮಿ ಬಳ್ಳಾರಿ, ಮಹದೇವ ಶೆಟ್ಟಿ, ವೈ.ಬಿ. ಮಹೇಶ್, ನಾಗರತ್ನ, ರಾಜು, ಸೋಮಣ್ಣ, ನಂದಿನಿ, ಲಕ್ಷ್ಮೀ, ರಂಗಸ್ವಾಮಿ ಇತರರು ಹಾಜರಿದ್ದರು. ವರದಿ ಹೊಮ್ಮಳ ನಂಜುಂಡ ನಾಯಕ್. ಚಾಮರಾಜನಗರದ ಸಮಸ್ತ ನಮಸ್ಕಾರ. ಇಲ್ಲಿ ಇವತ್ತು ನಮ್ಮದು 14ನೇ ತಾರೀಕು ಹಬ್ಬ ಆಗಿತ್ತು. ಆದ್ರೂ ರಾಜೇಂದ್ರ ಅವ್ರ ಟೀಮ್ ರಘು ಇವರು ಇಲ್ಲ ಸರ್, ನಾವು ಒಂದಿನ ದೇವಸ್ಥಾನದ ಹತ್ರ 22ನೇ ತಾರೀಕಿಗೆ ಇಟ್ಕೊಳ್ತೀನಿ ಅಂತ ಹೇಳಿದ್ರು. ಆಯ್ತಪ್ಪ ಅಂದ್ಬಿಟ್ಟು ಸೋಮಣ್ಣ ಇರ್ಬೋದು, ಮತ್ತು ನಮ್ಮ ರೇವಣ್ಣ, ಮಾದೇಶ್ ಅವರು, ನಾಗರತ್ನವರೆಲ್ಲ ಟೈಮ್ನ ಹೇಳಿದ್ದಕ್ಕೆ ನಾನು ಒಪ್ಕೊಂಡೆ. ಮತ್ತು ಇವತ್ತು ನೋಡಿದ್ರೆ ಎಷ್ಟು ಅದ್ದೂರಿಯಾಗಿ ನಮ್ಮನ್ನ ಬಂದಾಗ ರಿಸೀವ್ ಮಾಡ್ಕೊಂಡಿದ್ದು, ಪಟಾಕಿ ಸಿಡಿಸಿದ್ದು, ಮತ್ತು ಬೃಹತ್ ದೊಡ್ಡಾರ ಹಾಕಿದ್ದು, ಇದು ನನಗೆ ತುಂಬ ಖುಷಿ ವಿಚಾರ. ಈ ಸಂಘ ಏನಿದೆ, ಈ ಟೀಮ್ ಏನಿದೆ, ನಾನು ಯಾವತ್ತೂ ಅವ್ರನ್ನ ಕೈ ಬಿಡಲ್ಲ. ನಂದು ಸಂಪೂರ್ಣ ಸಹಕಾರ ಇದೆ. ಮುಂದಿನ ದಿನದಲ್ಲಿ ನಮ್ಮ ಜೊತೆಗೆ ಅವ್ರುಗಳ್ನು ಎಲ್ಲರನ್ನೂ ಒಂದೊಂದು ಕ್ಷೇತ್ರದಲ್ಲಿ ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾ ನನ್ನ ಇಲ್ಲಿ ಕರೆಸಿ ಸನ್ಮಾನ ಮಾಡಿದ್ದು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ನಾನು ಮಾತಾಡ್ತೀನಿ. ನಿಮ್ಮ ಅಭಿಮಾನಿಗಳು ಚಾಮರಾಜನಗರದಿಂದ ಶಾಸಕರಿಗೆ ನಿಲ್ಲಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮದೇ ಸಮುದಾಯದ ಶಾಸಕರಿದ್ದಾರೆ. ಹಾಗೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅದೇನು ನಾವೀಗ ಇಲ್ಲೇ ನಿಂತ್ಕೋತೀವಿ ಅಂತ ಏನು ಹೇಳಿಲ್ಲ. ನಮ್ಗೆ ಎಲ್ಲಿ ಒಂದು ಕ್ಷೇತ್ರನ ಕೊಡ್ತಾರೆ ರೇವಣ್ಣವ್ರು ಹೇಳಿದಂಗೆ, ಅದು ಇನ್ನೂ ಮುಂದಿನ ದಿನದಲ್ಲಿ ನಮ್ಮ ಎಲ್ಲ ಅಭಿಮಾನಿಗಳ ಸಂಘ ಇದೆ, ಎಲ್ಲ ಕಡೆ ಇದೆ. ಅವ್ರು ಏನು ಹೇಳ್ತಾರೆ ರಾಜ್ಯಾದ್ಯಂತ ಅಭಿಮಾನಿಗಳು ತೀರ್ಮಾನಕ್ಕೆ ನಾನು ಬಿಡ್ತೀವಿ. ಚಾಮರಾಜನಗರದಲ್ಲಿ ನಿಮ್ಮ ಸಂಘಟನೆ ಹೆಚ್ಚು ಪ್ರಬಲ ಆಗ್ತಿದೆ ಅಂತ ಕೇಳಿಬರ್ತಿದೆ ಸರ್. ಅದರಿಂದ ನೀವು ಚಾಮರಾಜನಗರಕ್ಕೆ ಆಕಾಂಕ್ಷಿನ? ಅದು ನಾನು ಮೊದಲಿಂದನೂ ಒಂದು 20-25 ವರ್ಷದಿಂದ ಇಲ್ಲಿ ಒಡನಾಟ ಇದೆ. ನಮಗೆ ಅವಾಗೆಲ್ಲ ಅಂಗಿ ವ್ಯಾಪಾರ ಇತ್ತು. ಈಗ ನಮ್ಮ ಅಭಿಮಾನಿಗಳಂದ್ರೆ ಅವರಿಗೆ ಬಿಟ್ಟಿದ್ದು, ಅಭಿಮಾನಿಗಳಿಗೆ ಅವರೇ ರೆಡಿ ಆಗ್ಬಿಟ್ಟು ಅವರ ತೀರ್ಮಾನಕ್ಕೆ ಬದ್ಧವಾಗಿದ್ದಾರೆ. ಅವ್ರು ಏನಾದರೂ ಬರಲೇಬೇಕು ಅಂದಾಗ ನಾನು ಬರ್ತೀನಿ.